ವೃಷಭ ರಾಶಿಯವರ ಸ್ನೇಹಿತರೆ, ಅತ್ಯಂತ ಜಾಗರೂಕರಾಗಿರಿ. ನಿಮ್ಮ ಬೆನ್ನ ಹಿಂದೆ ಗಂಭೀರ ಹಗರಣವೊಂದು ಸಂಭವಿಸುತ್ತದೆ. ಈ ಘಟನೆ ಅದು 1,001%ನಷ್ಟು ಆಗುತ್ತದೆ. ಜಾಗರೂಕರಾಗಿರಿ. ಈ ವಿಡಿಯೋವನ್ನು ಹಗುರವಾಗಿ ಪರಿಗಣಿಸಬೇಡಿ, ಏಕೆಂದರೆ ನಾನು ಇಂದು ನಿಮಗೆ ಹೇಳಲಿರುವ ವಿಷಯವು ನಿಮ್ಮನ್ನು ಆಘಾತಕ್ಕೊಳಗಾಗಿಸುತ್ತದೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ದೀರಿ. ನಿಮ್ಮ ಬೆನ್ನ ಹಿಂದೆ ಒಂದು ದೊಡ್ಡ ಹಗರಣ ನಡೆಯುತ್ತದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ನಿಮ್ಮನ್ನು ಬದಲಾಯಿಸಲಾಗುತ್ತದೆ. ನಿಮ್ಮ ಜೀವನದ ಸಂದರ್ಭಗಳು. ಹೌದು ಸ್ನೇಹಿತರೆ, ಇಂದಿನ ಭಾಷಣವನ್ನು ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಈ ಘಟನೆಯು ನೀವು ಚಿಕ್ಕದಾಗಿ ಪರಿಗಣಿಸುವುದು ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಇಂದು ಮಧ್ಯಾಹ್ನ 3 ಗಂಟೆಯ ನಂತರದ ಸಮಯವು ನಿಮಗಾಗಿ ಬಹಳ ವಿಶೇಷ ಚಿಹ್ನೆಗಳನ್ನು ತರುತ್ತಿದೆ. ಇದು ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ, ಆದರೆ ನೆನಪಿಡಿ, ಪ್ರತಿಯೊಂದು ದೊಡ್ಡ ಹಗರಣವು ನಷ್ಟವಲ್ಲ. ಕೆಲವೊಮ್ಮೆ ಜೀವನವು ಹಳೆಯ ದುಃಖಗಳಿಗೆ ಅಂತ್ಯವನ್ನು ತರುತ್ತದೆ. ಅದು ಹಳೆಯ ಸಮಸ್ಯೆಗಳನ್ನು ಬಿಟ್ಟು ವ್ಯಕ್ತಿಯನ್ನು ಅವರು ಎಂದಿಗೂ ಊಹಿಸದ ಸ್ಥಳಗಳಿಗೆ ಕರೆದೊಯ್ಯುತ್ತದೆ. ಈ ಚಿಹ್ನೆಯಡಿಯಲ್ಲಿ ಜನಿಸಿದವರ ಜೀವನದಲ್ಲಿಯೂ ಇದೇ ರೀತಿಯ ಚಿಹ್ನೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಆದರೆ ಮುಂದುವರಿಯುವ ಮೊದಲು ನೀವು ಶಿವನನ್ನು ನೆನಪಿಸಿಕೊಳ್ಳಬೇಕು, ಅವನ ಹೆಸರನ್ನು ಜಪಿಸಬೇಕು. ನೆನಪಿಡಿ, ಕಮೆಂಟ್ ವಿಭಾಗದಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಒಬ್ಬ ವ್ಯಕ್ತಿಯ ಮಾರ್ಗವು ನಿರ್ಬಂಧಿಸಲ್ಪಟ್ಟಂತೆ ಕಂಡುಬಂದಾಗ ಮಹಾದೇವ ಕಾಣಿಸಿಕೊಳ್ಳುತ್ತಾನೆ. ನಾವು ಹೊಸ ಮಾರ್ಗಗಳನ್ನು ಸೃಷ್ಟಿಸುವುದಿಲ್ಲ, ಆದರೆ ಆಗಾಗ್ಗೆ ಜನರನ್ನು ಅವರು ಅಸ್ತಿತ್ವದಲ್ಲಿಲ್ಲದ ಮಾರ್ಗಗಳಿಗೆ ಕರೆದೊಯ್ಯುತ್ತೇವೆ. ಸ್ನೇಹಿತರೆ, ನಾನು ಕೆಲವೊಮ್ಮೆ ನಿಮ್ಮ ಸ್ವಂತ ಜನರೇ ನಿಮಗೆ ದ್ರೋಹ ಮಾಡುತ್ತಾರೆ ಎಂದು ಒಪ್ಪಿಕೊಳ್ಳುತ್ತೇನೆ. ಅವರು ನಿಮ್ಮ ಬೆನ್ನಿಗೆ ಇರಿಯಲು ಪ್ರಯತ್ನಿಸುತ್ತಾರೆ, ಆದರೆ ನೀವು ನಂತರ ಸತ್ಯವನ್ನು ತಿಳಿದುಕೊಳ್ಳಲೇಬೇಕು. ಅದನ್ನು ಕಂಡುಕೊಂಡಾಗ ನಿಮಗೆ ತುಂಬ ಭಯವಾಗುತ್ತದೆ. ನೀವು ಹೆಚ್ಚು ನಂಬುವ ವ್ಯಕ್ತಿಯೇ ಹೆಚ್ಚಾಗಿ ನಿಮ್ಮ ಹೃದಯವನ್ನು ಮುರಿಯುತ್ತಾನೆ. ಆದ್ದರಿಂದ ಜಾಗರೂಕರಾಗಿರಿ. ಎಂದಿಗೂ ನಿಮ್ಮವರಾಗಲು ಸಾಧ್ಯವಾಗದ ಜನರನ್ನು ಗುರುತಿಸಿ. ನೀವು ಅವರನ್ನು ಎಷ್ಟೇ ಪ್ರೀತಿಸಿದರೂ ಪರವಾಗಿಲ್ಲ, ನಿಮ್ಮನ್ನು ನೀವು ಮುದ್ದಿಸಿ. ಮತ್ತು ಜನರು ನಿಮ್ಮ ಬೆನ್ನ ಹಿಂದೆ ಈ ಕೆಲಸವನ್ನು ಇಷ್ಟಪಡುತ್ತಾರೆ. ನಾವು ಕೆಲವು ಸ್ನೇಹಿತರೊಂದಿಗೆ ಸುತ್ತಾಡುತ್ತೇವೆ, ಆದರೆ ಅವರು ಯಾವಾಗಲೂ ನಮ್ಮ ನಷ್ಟಗಳ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಸ್ನೇಹಿತರೆ, ಈ ರಾಶಿಚಕ್ರ ಚಿಹ್ನೆಯು ಶುಕ್ರ ಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಎಂದು ನಂಬಲಾಗಿದೆ. ಹೌದು, ಶುಕ್ರವು ಕೇವಲ ಪ್ರೀತಿ ಮತ್ತು ಸೌಂದರ್ಯದ ಅಂಶವಲ್ಲ, ಅದು ಸ್ನೇಹಿತರು ಅಥವಾ ಸಂಬಂಧಗಳು, ಸೌಕರ್ಯ, ಅನುಕೂಲತೆ ಮತ್ತು ಆಕರ್ಷಣೆಯ ಅಂಶವೂ ಆಗಿದೆ. ಕಲೆ ಮತ್ತು ಜೀವನದ ನಡುವಿನ ಸಮತೋಲನವನ್ನು ಸಹ ಸೂಚಿಸುತ್ತದೆ. ಮತ್ತು ನಿಮ್ಮ ಜಾತಕದಲ್ಲಿನ ಗ್ರಹಗಳ ಸ್ಥಾನಗಳು ಬದಲಾವಣೆಯನ್ನು ಸೂಚಿಸಿದಾಗ, ಮೊದಲ ಅವಕಾಶವೆಂದರೆ ಸಂಬಂಧಗಳನ್ನು ಸೃಷ್ಟಿಸುವುದು. ಮತ್ತು ಅವಕಾಶಗಳು ಮೊದಲು ವ್ಯಕ್ತಿಯ ಸಂಬಂಧಗಳು ಮತ್ತು ನಿರ್ಧಾರಗಳಲ್ಲಿ ಕಾಣಿಸಿಕೊಳ್ಳಬಹುದು. ನಿಮ್ಮ ಸುತ್ತಲೂ ಮುಂಭಾಗದಿಂದ ನಿಮಗೆ ತುಂಬ ಹತ್ತಿರದಲ್ಲಿ ಕಾಣುವ ಕೆಲವು ಜನರು ಇರಬಹುದು, ಆದರೆ ಹಿಂದಿನಿಂದ ನಿಮ್ಮ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ. ಹಾಗಾಗಿ ಇಂದು ಮಧ್ಯಾಹ್ನ 3 ಗಂಟೆಯಿಂದ ಪ್ರಾರಂಭಿಸಿ, ನೀವು ಒಂದು ವಿಷಯವನ್ನು ವಿಶೇಷವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಗುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿಮ್ಮ ಸ್ವಂತದ್ದಲ್ಲ. ಮೌನವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಶತ್ರುವಲ್ಲ. ಇದು ಮಾನವೀಯತೆಯ ಪರಮ ಲಕ್ಷಣ. ಯಾರನ್ನೂ ಅವರ ಮಾತುಗಳಿಂದ ಮಾತ್ರ ನಿರ್ಣಯಿಸಬೇಡಿ, ಅವನ ಕ್ರಿಯೆಗಳನ್ನು ನೋಡಿ, ಏಕೆಂದರೆ ಒಬ್ಬ ಮನುಷ್ಯನ ನಿಜವಾದ ಗುರುತು ಬಹಿರಂಗಗೊಳ್ಳುವುದು ಅವನು ನಿಮಗೆ ದ್ರೋಹ ಮಾಡಲು ಅವಕಾಶವನ್ನು ಪಡೆದಾಗ ಮತ್ತು ಇನ್ನೂ ನಿಮ್ಮನ್ನು ನಂಬಿದಾಗ. ಅಂತಹ ಜನರು ನಿಮಗೆ ಹೆಚ್ಚು ವಿಶೇಷರು, ಆದರೆ ನಿಮ್ಮ ನಂಬಿಕೆಯನ್ನು ಮುರಿಯುವವನು. ಅಂತಹ ಜನರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಅವರು ಕೇವಲ ಸ್ವಾರ್ಥಿಗಳು. ಸ್ವಾರ್ಥಿ ಜನರೊಂದಿಗೆ ಸಹವಾಸ ಮಾಡಬೇಡಿ. ಇದು ನಿಮಗೆ ಆಗುತ್ತಿರುವುದು ಅತ್ಯುತ್ತಮ ಆಯ್ಕೆ. ಸ್ನೇಹಿತರೆ, ಎರಡನೆಯ ಮತ್ತು ಎಚ್ಚರಿಕೆಯನ್ನು ಆಲಿಸಿ. ಥಂಬ್ನೇಲ್ನ ಹಿಂಭಾಗದಲ್ಲಿ ಎಂದು ಹೇಳಲಾಗುತ್ತದೆ, ಅಂದರೆ ಒಂದು ದೊಡ್ಡ ಹಗರಣ ಸಂಭವಿಸುತ್ತದೆ. ಈ ರಾಶಿಚಕ್ರ ಚಿಹ್ನೆಗಳು ಯಾವುದೇ ನೈಜ ಘಟನೆಗಳನ್ನು ಖಾತರಿಪಡಿಸುವುದಿಲ್ಲ, ಆದರೆ ಅವು ತೆರೆಮರೆಯಲ್ಲಿ ಅಡಗಿರುವ ರಹಸ್ಯವನ್ನು ಸೂಚಿಸುತ್ತವೆ. ಈ ಮಾಹಿತಿ ಹಠಾತ್ ಸತ್ಯದ ಬಹಿರಂಗಪಡಿಸುವಿಕೆಯಿಂದ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಅವರನ್ನು ನೀವು ತರಾಟೆಗೆ ತೆಗೆದುಕೊಳ್ಳಬಹುದು. ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ, ನೀವು ಹೆಚ್ಚು ನಂಬುವ ವ್ಯಕ್ತಿಯನ್ನು ನೀವು ನಂಬಬೇಕು. ಅವರು ಹಾಗೆ ಮಾಡುತ್ತಾರೆ. ಅವನು ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿರುವವನು ಮತ್ತು ಒಳಗಿನಿಂದ ನಿಮ್ಮನ್ನು ಮೋಸಗೊಳಿಸುತ್ತಿದ್ದಾನೆ. ಅದು ನಿಮ್ಮ ಸ್ವಂತ ವ್ಯಕ್ತಿಯಾಗಿದ್ದರೂ ಸಹ.
ನಿಮ್ಮೊಂದಿಗೆ ಇಂತಹದ್ದೇನಾದರೂ ನಡೆಯುತ್ತಿರುವ ಸಾಧ್ಯತೆ ಇದೆ. ಒಂದು ಕ್ಷಣಿಕ ಆಶ್ಚರ್ಯ ಕಾಣಿಸಬಹುದು. ಅದು ನಿಮ್ಮನ್ನು ದಿಗ್ಭ್ರಮೆಗೊಳಿಸಬಹುದು. ನಿಮ್ಮ ಮನಸ್ಸು ಕೆಲಸ ಮಾಡುವುದನ್ನು ನಿಲ್ಲಿಸಬಹುದು. ವ್ಯಕ್ತಿಯ ನಿಜವಾದ ಆಲೋಚನೆಗಳು, ಹೊಸ ಸತ್ಯ ಹೊರಹೊಮ್ಮಬಹುದು. ಹಳೆಯ ವಿಷಯದ ಬಗ್ಗೆ ಸತ್ಯ ಬಹಿರಂಗವಾಗಬಹುದು ಅಥವಾ ಸಂದೇಶ, ಫೋನ್ ಕರೆ ಅಥವಾ ಸಂಭಾಷಣೆಯು ಒಳನೋಟದ ಮೂಲವಾಗಿರಬಹುದು. ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ. ಆದರೆ ನೀವು ಮಾಡಬಾರದ ಒಂದು ದೊಡ್ಡ ತಪ್ಪು ಇಲ್ಲಿದೆ. ಕೋಪದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಮಂಗಳನ ಪ್ರಭಾವವು ತುಂಬಾ ಪ್ರಬಲವಾಗಿದ್ದು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸುವುದು ಕಷ್ಟಕರವಾಗಿರುತ್ತದೆ. ಒಬ್ಬ ವ್ಯಕ್ತಿಯ ನಿರ್ಧಾರ ತೆಗೆದುಕೊಳ್ಳುವಿಕೆಯು ಆತುರವನ್ನು ಹೆಚ್ಚಿಸುತ್ತದೆ ಮತ್ತು ಒಂದು ನಿಮಿಷದ ಕೋಪವು ವರ್ಷಗಳ ಕಾಲ ಉಳಿದಿರುವ ಸಂಬಂಧವನ್ನು ಹಾಳುಮಾಡುತ್ತದೆ. ಆದ್ದರಿಂದ ಈ ರಾಶಿಚಕ್ರ ಚಿಹ್ನೆಗೆ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ರಾಶಿಚಕ್ರ ಚಿಹ್ನೆ ನಿಮ್ಮ ದೊಡ್ಡ ಆಯುಧ ಯಾವುದು? ಸಮತೋಲನ. ನಿಮ್ಮ ಒಡನಾಟವೇ ನಿಮ್ಮ ದೊಡ್ಡ ಉತ್ತರ. ಸ್ನೇಹಿತರೆ, ನೀವು ಗುರುದೇವರ ಜೊತೆಗೆ ಶಿವ ಮತ್ತು ಪಾರ್ವತಿಯ ದೇವಿಯ ಆಶೀರ್ವಾದವನ್ನು ಪಡೆಯಲಿದ್ದೀರಿ. ನಿಮ್ಮ ಬಾಕಿ ಇರುವ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಮೂರನೆಯ ಮತ್ತು ಅತ್ಯಂತ ಮುಖ್ಯವಾದ ಚಿಹ್ನೆ ಎಂದರೆ ಹಣ ಮತ್ತು ಅವಕಾಶಗಳು ಏಕಕಾಲದಲ್ಲಿ ನಿಮ್ಮ ಬಳಿಗೆ ಬರುತ್ತವೆ. ಈಗ ಹಣದ ಬಗ್ಗೆ ಮಾತನಾಡೋಣ. ಹೌದು, ಈ ರಾಶಿಯಲ್ಲಿ ಜನಿಸಿದವರಿಗೆ ಮುಂಬರುವ ಅವಧಿಯು ಹೊಸ ಆರ್ಥಿಕ ಸಾಧ್ಯತೆಗಳನ್ನು ಸೂಚಿಸಬಹುದು ಅಥವಾ ಲಕ್ಷಾಂತರ ರೂಪಾಯಿಗಳ ಹಠಾತ್ ಒಳಹರಿವು. ಆದಾಗ್ಯೂ ಸ್ಥಗಿತಗೊಂಡಿದ್ದ ಯೋಜನೆಯು ಮುಂದುವರಿಯಬಹುದು. ಸಂಭಾವ್ಯವಾಗಿ ಲಕ್ಷಾಂತರ ಲಾಭಗಳನ್ನು ಗಳಿಸಬಹುದು. ಹಳೆಯ ಪಾವತಿಗಳು. ನೀವು ಅವಕಾಶದ ಸ್ಥಾನದಲ್ಲಿ ನಿಮ್ಮನ್ನು ಕಂಡುಕೊಳ್ಳಬಹುದು. ಕೆಲಸಕ್ಕೆ ಸಂಬಂಧಿಸಿದ ಹೊಸ ಅವಕಾಶವೊಂದು ಉದ್ಭವಿಸಬಹುದು. ನೀವು ಸ್ನೇಹಿತರೊಂದಿಗೆ ಅಥವಾ ಭವಿಷ್ಯದಲ್ಲಿ ನಿಮ್ಮ ಹೆಚ್ಚಿಗೆ ಸಹಾಯ ಮಾಡುವ ಯಾರೊಂದಿಗಾದರೂ ಸಂಪರ್ಕ ಸಾಧಿಸಬಹುದು. ನೆನಪಿಡಿ, ಲಕ್ಷ್ಮೀ ದೇವಿಯು ಹಣವಿರುವ ಮನೆಗಳಿಗೆ ಮಾತ್ರ ಬರುವುದಿಲ್ಲ. ಕಠಿಣ ಪರಿಶ್ರಮ, ಶುದ್ಧವಾಗಿದ್ದು ತೃಪ್ತಿ, ದೃಢವಾಗಿರುವ ಮನೆಗಳಲ್ಲಿ ಲಕ್ಷ್ಮಿಯನ್ನು ಗೌರವಿಸಲಾಗುತ್ತದೆ. ಆದ್ದರಿಂದ ಹಣ ಬಂದಾಗ ನೀವು ದುರಹಂಕಾರಿಯಾಗಬಾರದು. ನೀವು ಹೆಮ್ಮೆ ಪಡಲೇಬಾರದು, ಏಕೆಂದರೆ ಹಣವು ವ್ಯಕ್ತಿಯ ಜೇಬನ್ನು ತುಂಬಿಸಬಹುದು, ಆದರೆ ಮಾನವೀಯತೆಯು ಮನುಷ್ಯನ ಹೃದಯವನ್ನು ತುಂಬುತ್ತದೆ. ಸ್ನೇಹಿತರೆ, ನೀವು 24 ಗಂಟೆಗಳಲ್ಲಿ ಶ್ರೀಮಂತರಾಗುತ್ತೀರಿ. ಹೌದು, ನಿಮ್ಮ ಅದೃಷ್ಟವು ಉತ್ತಮ ರೀತಿಯಲ್ಲಿ ಇರುತ್ತದೆ. ಆದ್ದರಿಂದ ವಿಡಿಯೋವನ್ನು ಬಿಟ್ಟುಕೊಡಬೇಡಿ. ಆರಂಭದಿಂದ ಕೊನೆಯವರೆಗೂ ವೀಕ್ಷಿಸಿ, ಏಕೆಂದರೆ ಏನಾಗಲಿದೆ ಎಂಬುದು ಮರೆಯಲಾಗದು. ಸ್ನೇಹಿತರೆ, ಇದು ಒಂದು ದೊಡ್ಡ ಘಟನೆ ಸಂಭವಿಸುವ ಸಾಧ್ಯತೆ ಇದೆ. ನಾಲ್ಕನೆಯ ಚಿಹ್ನೆಯು ಸಂಬಂಧಗಳು ಮತ್ತು ಮಾನವೀಯತೆಯ ಬಗ್ಗೆ. ಅಂದರೆ ಇಂದು ಈ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಮನೆಗಳ ಬಗ್ಗೆ ತುಂಬಾ ದೊಡ್ಡ ಸುದ್ದಿ ಬರಲಿದೆ. ಮಾನವೀಯತೆಯೇ ಶ್ರೇಷ್ಠ. ಬಡವನನ್ನು ಕಂಡಾಗ ಕಣ್ಣು ಬಿಟ್ಟುಕೊಡಬೇಡಿ. ಹಸಿದವನಿಗೆ ಊಟ ಸಿಗಲಿ, ಅದನ್ನು ನೀವು ಸಣ್ಣ ಕಾರ್ಯವೆಂದು ಪರಿಗಣಿಸಬೇಡಿ. ದುಃಖಿತ ವ್ಯಕ್ತಿಗೆ ಕೆಲವು ದಯೆಯ ಮಾತುಗಳನ್ನು ಹೇಳುವುದು ಸಹ ಒಂದು ರೀತಿಯ ಪೂಜೆಯಾಗಿದೆ. ಇದು ಮಾನವೀಯತೆ. ನೀವು ನಿಮ್ಮೊಳಗೆ ಮಾನವೀಯತೆಯನ್ನು ಬೆಳೆಸಿಕೊಳ್ಳಬೇಕು. ದೇವರು ಪ್ರತಿಯೊಬ್ಬ ಮನುಷ್ಯನನ್ನು ಭೂಮಿಗೆ ಮನುಷ್ಯನನ್ನಾಗಿ ಕಳುಹಿಸಿದನು, ಆದರೆ ಇನ್ನೂ ಮಾನವೀಯತೆಯನ್ನು ಹೊಂದಿರುವ ಜನರು ಬಹಳ ಕಡಿಮೆ ಜೀವಂತವಾಗಿದ್ದಾರೆ. ಏಕೆಂದರೆ ಸ್ನೇಹಿತರೆ, ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ. ಎಲ್ಲರೂ ದುರಹಂಕಾರಿಗಳು ಮತ್ತು ಅಹಂಕಾರಿಗಳಾಗಿದ್ದಾರೆ. ಇತರರ ದುಃಖವನ್ನು ನೋಡಿ ನೀವು ದುಃಖಿತರಾಗುತ್ತೀರಿ. ಇತರರಿಗೆ ಸಹಾಯ ಮಾಡುವುದು ನಿಮ್ಮ ಕರ್ತವ್ಯವೆಂದು ನೀವು ಪರಿಗಣಿಸುತ್ತೀರಿ. ಅಂದರೆ ದೇವರು ನಿಮಗೆ ಈ ಭೂಮಿಯ ಮೇಲೆ ಶಾಂತಿಯನ್ನು ನೀಡಿದರೆ ನಿಮ್ಮನ್ನು ಮನುಷ್ಯನಾಗಿ ಸೃಷ್ಟಿಸಿ ನಮ್ಮ ಬಳಿಗೆ ಕಳುಹಿಸಲಾಗಿದೆ. ಆದ್ದರಿಂದ ನಿಮ್ಮೊಳಗೆ ಮಾನವೀಯತೆಯ ಇನ್ನೂ ಜೀವಂತವಾಗಿದೆ. ಹೌದು ಸ್ನೇಹಿತರೆ, ಏಕೆಂದರೆ ದೇವರ ಮಂದಿರದಲ್ಲಿ ದೀಪ ಹಚ್ಚುವುದು ಒಂದು ಜೀವನದ ವಿಧಾನ. ಇದು ಸುಲಭ, ಆದರೆ ಮುರಿದ ವ್ಯಕ್ತಿಯ ಜೀವನದಲ್ಲಿ ಭರವಸೆಯ ಕಿಡಿಗಳನ್ನು ಬೆಳೆಸುವುದು ನಿಜವಾದ ಮಾನವೀಯತೆಯ ಗುರುತು. ನೆನಪಿಡಿ, ನಿಮಗೆ ನೀಡುವ ಕೈ ಅಳುವ ವ್ಯಕ್ತಿಯ ಕಣ್ಣೀರು ಒರೆಸಲ್ಪಡುತ್ತದೆ. ದೇವರು ಸ್ವತಃ ಆ ಕೈಯಲ್ಲಿರುವ ರೇಖೆಗಳನ್ನು ಬಲಪಡಿಸುತ್ತಾನೆ. ಇಂದು ನಿಮ್ಮ ಜೀವನವು ದುಃಖ, ನೋವು ಮತ್ತು ಸಮಸ್ಯೆಗಳನ್ನು ತರಬಹುದು. ಆದರೆ ನೆನಪಿಡಿ, ಈ ಸಮಸ್ಯೆಗಳು ಕೆಲವು ದಿನಗಳವರೆಗೆ ಮಾತ್ರ. ಅದರ ನಂತರ ನೀವು ಹಿಂತಿರುಗುತ್ತೀರಿ. ನಿಮ್ಮ ಕಾರ್ಯಗಳು ತುಂಬಾ ಬಲವಾಗಿರುವುದರಿಂದ ಅದೃಷ್ಟವು ಗರ್ಜಿಸುತ್ತದೆ. ದೇವತೆ ಮಹಾಲಕ್ಷ್ಮಿ, ಶ್ರೀಕೃಷ್ಣ ಮತ್ತು ತಾಯಿ ಸರಸ್ವತಿಯವರ ಆಶೀರ್ವಾದ ಮತ್ತು ಅಂತಹ ಮಹಾನ್ ದೇವರು ಮತ್ತು ದೇವತೆಗಳ ಆಶೀರ್ವಾದ ನಿಮ್ಮಲ್ಲಿದ್ದರೆ ನೀವು ಎಂದಿಗೂ ಭಯಪಡಬಾರದು. ನೀವು ಯಾವಾಗಲೂ ಆಚರಿಸಬೇಕು. ಬಹುಶಃ ಅದಕ್ಕಾಗಿಯೇ ಕೆಲವೊಮ್ಮೆ ಒಳ್ಳೆಯ ಜನರ ಜೀವನ ವಿಳಂಬವಾಗುತ್ತದೆ. ಆದರೆ ಕತ್ತಲೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಪ್ರತಿ ರಾತ್ರಿಯ ನಂತರ ಒಂದು ಬೆಳಕು ಇದ್ದೇ ಇರುತ್ತದೆ. ಪ್ರತಿಯೊಂದು ದುಃಖದ ನಂತರ ಒಂದು ದೊಡ್ಡ ಸಂತೋಷ ಇರುತ್ತದೆ. ಪ್ರತಿಯೊಂದು ಕಷ್ಟದ ಸಮಯದ ನಂತರ ಒಂದು ಸರಳ ಮತ್ತು ಸುಲಭವಾದ ಸಮಯ ಬರುತ್ತದೆ. ಐದನೆಯ ಮತ್ತು ಹೆಚ್ಚು ಭಯಾನಕ ಚಿಹ್ನೆಯನ್ನು ಕೇಳಿ. ನೀವು ಶಿವನ ಆಶೀರ್ವಾದ ಮತ್ತು ಹನುಮಂತನ ವಿಶೇಷ ಆಶೀರ್ವಾದಗಳನ್ನು ಪಡೆಯುತ್ತೀರಿ. ಈಗ ಅದರ ಬಗ್ಗೆ ಮಾತನಾಡೋಣ. ಯಾರ ಮಾತು ಕೇಳಿ ಮನಸ್ಸಿಗೆ ಶಾಂತಿ ಸಿಗುತ್ತದೆಯೋ ಆ ಶಕ್ತಿಯ ಬಗ್ಗೆ. ಮಹಾದೇವ ಮತ್ತು ಸಂಕಟ ಮೋಚನ.
ಹನುಮಾನ್ ಅವರ ಈ ರಾಶಿಚಕ್ರದವರ ಬಗ್ಗೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ನೀವು ಸ್ವಲ್ಪ ಸಮಯದಿಂದ ಬಹಳಷ್ಟು ಮಾನಸಿಕ ಒತ್ತಡ, ಗೊಂದಲ ಅಥವಾ ಪದೇ ಪದೇ ಅಡಚಣೆಯನ್ನು ಅನುಭವಿಸುತ್ತಿದ್ದೀರಿ ಎಂದು ಭಾವಿಸೋಣ. ನಂತರ ಅದನ್ನು ನಿಮ್ಮೊಳಗೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದನ್ನು ಬಲಪಡಿಸುವ ಸಮಯವೆಂದರೆ ಪರಿಗಣಿಸಿ. ಇದು ಮಹಾದೇವನ ಸಂದೇಶ. ಹೌದು ಸ್ನೇಹಿತರೆ, ಏಕೆಂದರೆ 3 ಲೋಕಗಳ ಪ್ರಭು ಶಿವನು ನಿಮ್ಮೊಂದಿಗಿದ್ದಾನೆ. ದೇವರು ದಯಾಳು ಮತ್ತು ಈಗ ನೀವು ಎಂದಿಗೂ ಮರೆಯಲಾಗದ ಸಂತೋಷವನ್ನು ಕಾಣುವಿರಿ. ಸ್ನೇಹಿತರೆ, ನೀವು ಅಳುತ್ತಿರುವ ವಿಷಯ ಇದು ನಿಮಗಾಗಿ ಉದ್ದೇಶಿಸಲಾಗಿಲ್ಲದಿರಬಹುದು ಮತ್ತು ನಾನು ನಿಮಗೆ ಕಳುಹಿಸುತ್ತಿರುವ ಸಂದೇಶಕ್ಕೆ ನೀವು ಮೊದಲು ಸಿದ್ಧರಾಗಿರಬೇಕು. ಇದು ನನ್ನ ಸಂದೇಶವಲ್ಲ, ಆದರೆ ಭಗವಾನ್ ಮಹಾದೇವನ ಸಂದೇಶ. ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ಬದಲಿಗೆ ದೇವರ ಮಾತುಗಳನ್ನು ಶಾಂತ ರೀತಿಯಲ್ಲಿ ಹೃದಯಕ್ಕೆ ತೆಗೆದುಕೊಳ್ಳಿ. ಏಕೆಂದರೆ ಕೆಲವೊಮ್ಮೆ ದೇವರು ನಮ್ಮ ಆಸೆಗಳನ್ನು ಈಡೇರಿಸುವುದಿಲ್ಲ, ಏಕೆಂದರೆ ಅವು ಈಡೇರಿದ ನಂತರ ನಾವು ಮುರಿದು ಹೋಗಬಹುದು ಎಂದು ಅವನಿಗೆ ತಿಳಿದಿದೆ. ಅದಕ್ಕಾಗಿಯೇ ನಮ್ಮ ಕನಸುಗಳು ದೇವರು ಸರ್ವಜ್ಞಾನನಾಗಿರುವುದರಿಂದ ಬೇಗನೆ ಪೂರ್ಣಗೊಳ್ಳುವುದಿಲ್ಲ. ದೇವರು ಭವಿಷ್ಯವನ್ನು ನೋಡುತ್ತಾನೆ, ಆದರೆ ನಾವು ಸಾಮಾನ್ಯ ಮನುಷ್ಯರು ಮಾತ್ರ ವರ್ತಮಾನವನ್ನು ನೋಡುತ್ತೇವೆ. ಅದಕ್ಕಾಗಿಯೇ ಕೆಲವು ಕನಸುಗಳು ಯಾವಾಗಲೂ ನನಸಾಗುವುದಿಲ್ಲ. ಆದ್ದರಿಂದ ನಿಮ್ಮ ಜೀವನದಿಂದ ಏನನ್ನಾದರೂ ತೆಗೆದುಕೊಂಡರೆ ದೇವರು ಅದನ್ನು ನಿಮ್ಮಿಂದ ತೆಗೆದುಕೊಂಡಿದ್ದಾನೆ ಎಂದು ಯಾವಾಗಲೂ ಭಾವಿಸಬೇಡಿ. ಖಂಡಿತ ಇಲ್ಲ. ಕೆಲವೊಮ್ಮೆ ದೇವರು ನಿಮ್ಮನ್ನು ದೂರ ಮಾಡುವುದಿಲ್ಲ, ಅವನು ನಿಮ್ಮನ್ನು ರಕ್ಷಿಸುತ್ತಾನೆ. ದೊಡ್ಡ ಮತ್ತು ಕೆಟ್ಟ ಜನರು. ಆದ್ದರಿಂದ ಯಾವಾಗಲೂ ದೇವರಿಗೆ ಕೃತಜ್ಞವಾಗಿರಿ, ಏಕೆಂದರೆ ಮುಂದಿನ ಸಮಯಗಳು ನಿಮಗೆ ಸಾಮಾನ್ಯವಾಗಿರುವುದಿಲ್ಲ. ಸಂತೋಷ ತುಂಬಿದ ಸಮಯವಾಗಿರುತ್ತದೆ. ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಅದ್ಭುತ ಬದಲಾವಣೆಗಳು ಸಂಭವಿಸಲಿವೆ. ನಿಮ್ಮ ಜೀವನದಲ್ಲಿ ಅಂತಹ ಸಮಯ ಬರುತ್ತಿರುವುದು ಇದೇ ಮೊದಲು. 6ನೆಯ ಮತ್ತು ಶ್ರೇಷ್ಠ ಮತ್ತು ಅತ್ಯಂತ ಮಹತ್ವದ ಚಿಹ್ನೆಯನ್ನು ಆಲಿಸಿ. ಸೂರ್ಯ ದೇವರಿಂದ ಒಂದು ಸಂದೇಶ ಬಂದಿದೆ. ಇದರರ್ಥ ಸೂರ್ಯ ದೇವರು ನಮಗೆ ಬಹಳ ಮುಖ್ಯವಾದ ಪಾಠವನ್ನು ನೀಡುತ್ತಿದ್ದಾನೆ. ಅದನ್ನು ನೀವು ಎಚ್ಚರಿಕೆಯಿಂದ ಕೇಳಬೇಕು. ಸೂರ್ಯ ಪ್ರತಿದಿನ ಗೋಚರಿಸುತ್ತಾನೆ, ಅವನ ಬೆಳಕನ್ನು ನೀಡುತ್ತಾನೆ. ಅವನು ಇನ್ನೊಬ್ಬ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ಎಂದು ಕೇಳುವುದಿಲ್ಲ. ಅದು ಮಾನವೀಯತೆ. ನೀವು ನಿಮ್ಮ ಜೀವನದಲ್ಲಿಯೂ ಹಾಗೆಯೇ ಮಾಡಬೇಕು. ಬೆಳಕಾಗಿರಿ. ಯಾರೊಬ್ಬರಿಗೆ ಕೆಟ್ಟದ್ದಕ್ಕೆ ಕೆಟ್ಟದ್ದನ್ನೇ ಉತ್ತರಿಸುವುದು ಸುಲಭ, ಆದರೆ ಯಾರೊಬ್ಬರ ತಪ್ಪು ನಡವಳಿಕೆಯ ಹೊರತಾಗಿಯೂ ನೀವು ನೀವೇ ಆಗಿರಿ. ನಿಮಗೆ ನೀವೇ ಸತ್ಯವಾಗಿರುವುದು ನಿಜವಾದ ಗೆಲುವು. ಮಾನವೀಯತೆ ಎಂದರೆ ಇದೆ. ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರು ಯಾರಾದರೂ ನಿಮ್ಮನ್ನು ಕೀಳಾಗಿ ಕಾಣಲು ಪ್ರಯತ್ನಿಸಿದರೆ ಅವರ ಮಟ್ಟಕ್ಕೆ ಇಳಿಯಬೇಡಿ. ನೀವು ಎಷ್ಟು ಜನರಿಗೆ ಸಹಾಯ ಮಾಡಿದ್ದೀರಿ, ಇದು ನಿಮ್ಮ ಎತ್ತರಕ್ಕೆ ಪುರಾವೆಯಾಗಿದೆ. ಮುಂಬರುವ ಸಮಯಗಳು ನಿಮಗೆ ಸಾಮಾನ್ಯವಾಗಿರುವುದಿಲ್ಲ. ಇದು ಒಂದು ಅದ್ಭುತ ಸಮಯವಾಗಿರುತ್ತದೆ. ನೀವು ಸಂತೋಷದಿಂದ ನೃತ್ಯ ಮಾಡುತ್ತೀರಿ. ಬಹಳ ಕಡಿಮೆ ಜನರು ತಮ್ಮ ಜೀವನದಲ್ಲಿ ಅಂತಹ ಕ್ಷಣವನ್ನು ಅನುಭವಿಸುತ್ತಾರೆ. ಈ ಸಮಯವು ಈ ರಾಶಿಚಕ್ರದ ಚಿಹ್ನೆಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಲಿದೆ. ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಇರುವುದರಿಂದ ಜೀವನದಲ್ಲಿ ಇದು ಸಂಭವಿಸುತ್ತದೆ. ಆದ್ದರಿಂದ ನೀವು ಕೆಲವು ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಸ್ನೇಹಿತರೆ, ಇಂದು ಮಧ್ಯಾಹ್ನ 3 ಗಂಟೆಯ ನಂತರ ಅಥವಾ ಸುಮಾರು ಮನೆಯಲ್ಲಿ ಯಾರಾದರೂ ಕಾಣಿಸಿಕೊಂಡರೆ, ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಿದರೆ ನೀವು ತಕ್ಷಣ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಬೇಕು. ಯಾರೊಬ್ಬರ ಸಲಹೆಯ ಮೇರೆಗೆ ಹಣವನ್ನು ಹೂಡಿಕೆ ಮಾಡಬೇಡಿ. ಅಪರಿಚಿತರನ್ನು ತಕ್ಷಣ ನಂಬಬೇಡಿ ಮತ್ತು ಮುಖ್ಯವಾಗಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಜ್ಯೋತಿಷ್ಯವು ನಮ್ಮನ್ನು ಹೆದರಿಸುವ ಉದ್ದೇಶವನ್ನು ಹೊಂದಿಲ್ಲ, ಬದಲಾಗಿ ಸಂಭಾವ್ಯ ಸಂದರ್ಭಗಳ ಬಗ್ಗೆ ನಮಗೆ ಹೆಚ್ಚಿನ ಅರಿವು ಮೂಡಿಸಲು, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಮ್ಮ ಆಲೋಚನೆಗಳನ್ನು ಸುಧಾರಿಸಲು ಸಹಾಯ ಮಾಡುವುದಾಗಿದೆ. ಆದ್ದರಿಂದ ಭಯಪಡಬೇಡಿ, ಜಾಗರೂಕರಾಗಿರಿ ಮತ್ತು ದೇವರು ನಿಮಗೆ ಒಂದು ಅವಕಾಶವನ್ನು ನೀಡುತ್ತಿದ್ದರೆ ನೀವು ಅದನ್ನು ಬಳಸಿಕೊಳ್ಳಬೇಕು. ಸ್ನೇಹಿತರೆ, 8ನೆಯ ಮತ್ತು ಪ್ರಮುಖ ಚಿಹ್ನೆ ಎಂದರೆ ಈ ರಾಶಿಚಕ್ರ ಚಿಹ್ನೆಯ ಜನರು ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ನೀವು ಅವರ ಆಶೀರ್ವಾದವನ್ನು ಪಡೆಯುವುದರಿಂದ ನೀವು ಪ್ರತಿದಿನ 2 ಪಟ್ಟು ವೇಗವಾಗಿ ಪ್ರಗತಿ ಹೊಂದುತ್ತೀರಿ. ಏಕೆಂದರೆ ತಾಯಿಯನ್ನು ಗೌರವಿಸುವ ಮನೆಯಲ್ಲಿ, ಯಾವುದೇ ಮಹಿಳೆಯನ್ನು ಅಗೌರವಿಸದ ಮನೆಯಲ್ಲಿ, ಎಲ್ಲಿ ವೃದ್ಧರನ್ನು ನೋಡಿಕೊಳ್ಳಲಾಗುತ್ತದೆಯೋ, ಎಲ್ಲಿ ಬಡವರು ಕರುಣೆಯಿಂದ ಪ್ರೇರಿತರಾಗುತ್ತಾರೆಯೋ ಆ ಮನೆ ಕೇವಲ ಇಟ್ಟಿಗೆ ಮತ್ತು ಗೋಡೆಗಳಿಂದ ಮಾತ್ರ ನಿರ್ಮಿಸಲ್ಪಟ್ಟಿಲ್ಲ, ಆಶೀರ್ವಾದಗಳಿಂದ ಮನೆ ಕಟ್ಟಲಾಗಿದೆ. ಲಕ್ಷ್ಮೀ ದೇವಿಯ ಬಳಿ ಸಂಪತ್ತನ್ನು ಕೇಳುವ ಮೊದಲು ನಿಮ್ಮ ಕಾರ್ಯಗಳಲ್ಲಿ ಸತ್ಯವನ್ನು ಕೇಳಿ. ದುರ್ಗಾ ದೇವಿಯ ಬಳಿ ಶಕ್ತಿಯನ್ನು ಪಡೆಯಿರಿ. ಕೇಳುವ ಮೊದಲು ನಿಮ್ಮೊಳಗಿನ ದುರ್ಬಲವನ್ನು ಬೆಂಬಲಿಸುವ ಭಾವನೆಯನ್ನು ಹೊಂದಿರಿ ಮತ್ತು ಭಗವಾನ್ ಮಹಾದೇವನನ್ನು ಪ್ರಾರ್ಥಿಸಿ. ಸಂತೋಷವನ್ನು ಹುಡುಕುವ ಮೊದಲು ನಿಮ್ಮ ಹೃದಯದಿಂದ ಹೆಮ್ಮೆಯನ್ನು ತೆಗೆದುಹಾಕಿ.
ದೇವರು ದೀರ್ಘ ಪ್ರಾರ್ಥನೆಗಳಿಗಿಂತ ಶುದ್ಧ ಹೃದಯವನ್ನು ಹೆಚ್ಚು ಪ್ರೀತಿಸುತ್ತಾನೆ. ನಿಮಗೆ ಇದು ಚೆನ್ನಾಗಿ ತಿಳಿದಿದೆ, ಆದರೆ ಈ ಸಮಯದಲ್ಲಿ ನೀವು ಒಂದು ಸಣ್ಣ ಪರಿಹಾರವನ್ನು ಸಹ ಪ್ರಯತ್ನಿಸಬೇಕು. ನಿಮಗೆ ನಂಬಿಕೆ ಇದ್ದರೆ ಮಾತ್ರ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಶಿವನ ನಾಮ ಸ್ಮರಣೆಯನ್ನು ಮಾಡಿ. ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸಿ. ಆ ಶಿವನೇ ನಿಮಗೆ ಎಲ್ಲ ದಯೆಯನ್ನು ನೀಡುತ್ತಾನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.